ಈಗ ತಮಗೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಒಂದು ಆವಿಷ್ಕಾರ ಮಾಡಿರ್ತಕ್ಕಂಥ ಇಸ್ಯಾಪ್ ಅನ್ನುವಂಥ ತಂತ್ರಜ್ಞಾನದ ಬಗ್ಗೆ ತಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇಸ್ಯಾಪ್ ಅಂತ ಹೇಳಿದರೆ ಇದು ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ ಅಗೇನೆಸ್ಟ್ ಅಗ್ರಿಕಲ್ಚರಲ್ ಪೆಸ್ಟ್ ಅನ್ನುವಂಥ ಒಂದು ತಂತ್ರಜ್ಞಾನ. ಇದು ಬಹಳ ಮುಖ್ಯವಾಗಿ ಬೆಳೆಗಳ ಸಂರಕ್ಷಣೆಗೆ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ತಂತ್ರಾಂಶಗಳನ್ನು ಒಳಗೊಂಡಂಥ ಒಂದು ತಂತ್ರಜ್ಞಾನ. ಸೊ ಇದು ಒಂದು ಕೃಷಿಯ ಎಲ್ಲ ಭಾಗಿದಾರರನ್ನು ಒಂದೇ ವೇದಿಕೆಯ ಮೇಲೆ ನೈಜ ಸಮಯದಲ್ಲಿ ಸಂಪರ್ಕ ಕೊಂಡಿಯಾಗಿ ಬೆಳೆ ಸಂರಕ್ಷಣೆ ವಿಷಯದಲ್ಲಿ ಹಿಡಿದಿಟ್ಟುಕೊಂಡಿರ್ತಕ್ಕಂಥ ಒಂದು ತಂತ್ರಜ್ಞಾನ. ಬೆಳೆ ಸಂರಕ್ಷಣೆ ಅಂತ ಹೇಳಿದರೆ ಏನಂದರೆ, ಮುಖ್ಯವಾಗಿ ಈಗ ಬೆಳೆಗಳಿಗೆ ಬರ್ತಕ್ಕಂಥ ಯಾವುದೇ ಕೀಟದ ಬಾಧೆ ಇರ್ಬೋದು, ಅಥವಾ ರೋಗದ ಬಾಧೆ ಇರ್ಬೋದು, ಅಥವಾ ಪೋಷಕಾಂಶದ ಕೊರತೆಗಳಿರ್ಬೋದು, ಅಥವಾ ಕಳೆಗಳ ಒಂದು ಸಮಸ್ಯೆ ಇರ್ಬೋದು. ಈ ಎಲ್ಲ ಸಮಸ್ಯೆಗಳಿಗೆ ರೈತರಿಗೆ ಅವರ ಹೊಲದಲ್ಲಿನಲ್ಲೇ ಒಂದು ಪರಿಹಾರವನ್ನು ಅಥವಾ ಶಿಫಾರಸನ್ನು ಕೊಡ್ತಕ್ಕಂಥ ಒಂದು ತಂತ್ರಜ್ಞಾನ. ಕೃಷಿಯ ಭಾಗಿದಾರರು ಅಂತಂದು ಹೇಳಿದರೆ ಅದು ರೈತರಿರ್ಬೋದು, ವಿಸ್ತರಣಾ ಅಧಿಕಾರಿಗಳು ಮತ್ತು ಕೃಷಿ ಅಧಿಕಾರಿಗಳು, ವಿಜ್ಞಾನಿಗಳು ಮತ್ತು ನೀತಿ ನಿರೂಪಕರು. ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದರೆ, ಈ ಇಸ್ಯಾಪ್ ತಂತ್ರಜ್ಞಾನ ಬಹಳ ಮುಖ್ಯವಾಗಿ 3 ತಂತ್ರಾಂಶಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ಈ ತಂತ್ರಜ್ಞಾನ ಈ ಒಂದು ಬೆಳೆ ಸಂರಕ್ಷಣೆ ತಂತ್ರಾಂಶವನ್ನು ಒಳಗೊಂಡಿದೆ. ಅಂದರೆ ಇದು ಹೊಲದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ತಂತ್ರಾಂಶ. ಇದು ಬಹಳ ಮುಖ್ಯವಾಗಿ ವಿಸ್ತರಣಾ ಅಧಿಕಾರಿಗಳ ಒಂದು ಮೊಬೈಲ್ಗಳಿಗೆ ಈ ತಂತ್ರಾಂಶವನ್ನು ಅಳವಡಿಸಿಕೊಳ್ಳಲಾಗಿದೆ. ಮತ್ತು ಎರಡನೇ ತಂತ್ರಾಂಶ ಅಂತಂದು ಹೇಳಿದರೆ ಇದು ವಿಷಯ ತಜ್ಞರ ತಂತ್ರಾಂಶ. ಇದು ಈ ವಿಜ್ಞಾನಿಗಳ ಒಂದು ಮೊಬೈಲ್ಗೆ ಅಳವಡಿಸಿಕೊಂಡಿರ್ತಕ್ಕಂಥ ತಂತ್ರಾಂಶ. ಮತ್ತು ಮೂರನೆಯದು ಅಂತರ್ಜಾಲ ತಂತ್ರಾಂಶ. ಅಂದರೆ ಈ ಒಂದು ಬೆಳೆ ಸಂರಕ್ಷಣೆ ತಂತ್ರಾಂಶ ಮತ್ತು ವಿಷಯ ತಜ್ಞರ ತಂತ್ರಾಂಶದಿಂದ ಬಂದಿರತಕ್ಕಂಥ ದತ್ತಾಂಶ ಅಥವಾ ಡಾಟಾ ಅಂತ ಏನು ಹೇಳ್ತೀವಿ, ಅದು ಸರ್ವರಲ್ಲಿ ನೈಜ ಸಮಯದಲ್ಲಿ ವರದಿಗಳಾಗಿ ಮಾರ್ಪಾಡಾಗಿ ಅದು ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು, ನೀತಿ ನಿರೂಪಕರು ವೀಕ್ಷಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಈಗ ಮುಂಚೆ ಎಲ್ಲ ರೈತರು ಇಲ್ಲಿ ಕೃಷಿ ವಿಜ್ಞಾನಿಗಳ ಹತ್ರ ಹೋಗಿ ಸಲಹೆಗಳನ್ನು ತಗೊಳ್ಬೇಕಾಗಿತ್ತು. ಬಟ್ ಈಗ ಹೊಸದು ಆ್ಯಪ್ ಇಸ್ಯಾಪ್ ಅಂತ ಇದೊಂದು ಹೊಸದಾಗಿ ತಂತ್ರಜ್ಞಾನ ಬಂದಿರೋದ್ರಿಂದ ನಾವು ಇಲ್ಲೇ ಅವ್ರ ಫೀಲ್ಡಲ್ಲೇ ಹೋಗಿ ಅವರಿಗೆ ಏನು ಪ್ರಾಬ್ಲಮ್ ಇದೆ, ಎಂಥ ರೋಗ ಅಥವಾ ಎಂಥ ಕೀಟನಾಶಕ ಇದೆ ಅಂತ ಹೇಳಿ ಅಲ್ಲೋಗಿ ನಾವೇ ಖುದ್ದಾಗಿ ಸಮೀಕ್ಷೆಯನ್ನು ಮಾಡುವ ಮುಖಾಂತರ ರೈತರಿಗೆ ಒಂದು ಬೆಳೆಯಲ್ಲಿ ಸಂರಕ್ಷಣೆಗೆ ಬೇಕಾಗುವಂಥ ಎಲ್ಲ ಸಲಹೆಗಳನ್ನು ಈ ಮೂಲಕ ಇಸ್ಯಾಪ್ ಮುಖಾಂತರ ನೀಡಬಹುದು. ಮತ್ತು ಈ ಇಸ್ಯಾಪ್ ಮುಖಾಂತರ ನಾವು ರೈತರಿಗೆ ಏನು ಸಲಹೆಯನ್ನು ಕೊಡ್ತೀವಿ ಅವ್ರ ಕಡೆಯಿಂದ ಮತ್ತೆ ರೈತರ ಕಡೆಯಿಂದ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಬೋದು. ಮತ್ತು ಇನ್ನೊಂದೇನೆಂದರೆ, ಒಂದೇ ಬೆಳೆ ಅಲ್ಲ, ಈ ಇಸ್ಯಾಪ್ ಮುಖಾಂತರ ವಿವಿಧ ಬೆಳೆಗಳಲ್ಲಿ ವಿವಿಧ ರೈತರ ಹೊಲದಲ್ಲಿ ಹೋಗಿ ನಾವು ಪೀಡೆನಾಶಕಗಳ ಸಮೀಕ್ಷೆ ಬಗ್ಗೆ ಮಾಡಬಹುದು. ಕ್ಷೇತ್ರ ಮಟ್ಟದಲ್ಲಿ ಅಂದರೆ ನಮ್ಮಂಥ ಅಧಿಕಾರಿಗಳಿಗೆ, ಅಂದರೆ ವಿಸ್ತರಣಾ ಅಧಿಕಾರಿಗಳಿಗೆ ನಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಮತ್ತು ಯಾವುದೇ ಒಂದು
ಪೀಡೆನಾಶಕಗಳ ಬಗ್ಗೆ ಅಂದರೆ ಎಲ್ಲವನ್ನು ಅದನ್ನು ಗುರುತಿಸುವುದಾಗಲಿ, ಸಮೀಕ್ಷೆ ಮಾಡುವುದಾಗಲಿ, ಹಾಗೂ ಅದರ ಬಗ್ಗೆ ನಾವು ಹತೋಟಿಗಳನ್ನು ಒಂದೊಂದು ಸಲ ನಮಗೂ ಗೊತ್ತಾಗಂಗಿಲ್ಲ. ಅಂಥ ಯಾವುದೇ ಒಂದು ಜ್ಞಾನ ಇಲ್ಲದಿದ್ದರೂ ಈ ಸ್ಯಾಪ್ ಮುಖಾಂತರ ನಾವು ಎಲ್ಲ ಮಾಹಿತಿಯನ್ನು, ಸಲಹೆಗಳನ್ನು ತಿಳ್ಕೊಬೋದು. ಮತ್ತು ಇನ್ನೊಂದು ಏನಂದರೆ ಮುಖ್ಯವಾದದ್ದು, ಈ ಸ್ಯಾಪ್ ಮುಖಾಂತರ ನಮಗೆ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚುತ್ತದೆ, ಹಾಗೂ ನಮಗೆ ಏನು ರೈತರ ಬಾಂಧವ್ಯನೂ ಜಾಸ್ತಿ ಆಗುತ್ತೆ ಈ ಸ್ಯಾಪ್ ಮುಖಾಂತರ. ಸರ್, ಈ ಸ್ಯಾಪ್ ಅಂತಕ್ಕಂಥದ್ದು ಹೊಸ ಒಂದು ತಂತ್ರಜ್ಞಾನ, ರೈತರಿಗೆ ಸಂಬಂಧಪಟ್ಟ ಒಂದು ಹೊಸ ತಂತ್ರಜ್ಞಾನ ಆಗಿದೆ. ಇದನ್ನು ಕೃಷಿ ಅಧಿಕಾರಿಗಳು ಮತ್ತು ಕೃಷಿ ವಿಜ್ಞಾನಿಗಳು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಈ ಸ್ಯಾಪ್ ಅಂತಕ್ಕಂಥ ಹೊಸ ತಂತ್ರಜ್ಞಾನವನ್ನು ತಂದಿದ್ದಾರೆ. ಇದರಿಂದ ರೈತರಿಗೆ ಆಗ್ತಕ್ಕಂಥ ಅನುಕೂಲತೆಗಳು ಏನೆಂದರೆ, ಇವತ್ತು ಪ್ರತಿ ಬೆಳೆಯಲ್ಲಿ ಯಾವ ಮಟ್ಟದಲ್ಲಿ ಬೆಳೆ ಇದೆ, ಆ ಬೆಳೆಗೆ ಯಾವ ರೋಗ ಇದೆ, ಆ ರೋಗಕ್ಕೆ ಸಂಬಂಧಪಟ್ಟ ಯಾವ ಕ್ರಿಮಿನಾಶಕ ಸಿಂಪರಣೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿದೆ, ಎಷ್ಟು ಪ್ರಮಾಣ ಕ್ರಿಮಿನಾಶಕ ಔಷಧ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಈ ಸ್ಯಾಪ್ ಮುಖಾಂತರ ಗುರುತಾಗುತ್ತದೆ. ಇದರಿಂದ ರೈತರಿಗೆ ಆಗ್ತಕ್ಕಂಥ ಅನುಕೂಲತೆಗಳು ಏನಂದರೆ, ಈಗ ಹಿಂದಿನ ಕಾಲದಲ್ಲಿ ರೈತರು ಯಾವುದೇ ಬೆಳೆಗೆ ರೋಗ ಬಂತಂದ್ರೆ ಆ ಗಿಡನೇ ಕಿತ್ತುಕೊಂಡು ಸಮಯ ವ್ಯರ್ಥ ಮಾಡಿ ಪ್ರತಿ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹೋಗಿ ಕ್ರಿಮಿನಾಶಕ ಔಷಧಿಗಳ ಅಂಗಡಿಗಳೆಲ್ಲ ಸುತ್ತಿ ಸಮಯ ವ್ಯರ್ಥ ಮಾಡಿ ಕಂಡಪಟ್ಟು ಕ್ರಿಮಿನಾಶಕ ಔಷಧಿಗಳನ್ನು ತಂದು ಸಿಂಪರಣೆ ಮಾಡುತ್ತಿದ್ದರು. ಆದರೆ ಇವತ್ತು ಈ ಸ್ಯಾಪ್ ಒಂದು ಹೊಸ ತಂತ್ರಜ್ಞಾನದಿಂದ ರೈತರಿಗೆ ಆಗ್ತಕ್ಕಂಥ ಅನುಕೂಲತೆಗಳು, ಅದು ಎಷ್ಟು ಪ್ರಮಾಣ ರೋಗ ಇದೆ, ಯಾವ ರೋಗಕ್ಕೆ ಏನು ಕ್ರಿಮಿನಾಶಕ ಔಷಧ ಸಿಂಪರಣೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಗುರುತಾಗ್ತದೆ. ಇದರಿಂದ ರೈತರಿಗೆ ಅನುಕೂಲಗಳೆಂದರೆ ಸಮಯ ಉಳಿತಾಯ ಆಗುತ್ತದೆ. ಆಮೇಲೆ ದುಡ್ಡು ಜಾಸ್ತಿ ಖರ್ಚು ಮಾಡ್ತಕ್ಕಂಥದ್ದು ಕಡಿಮೆ ಆಗುತ್ತದೆ. ಯಾಕಂದರೆ ಈ ಸ್ಯಾಪ್ ಮುಖಾಂತರ ಎಷ್ಟು ಪ್ರಮಾಣ ರೋಗ ಇದೆ, ನಾವು ಅದಕ್ಕೆ ಎಷ್ಟು ಸಿಂಪರಣೆ ಮಾಡಬೇಕಂತಕ್ಕಂಥದ್ದು ಮಾತ್ರ ಇದಾಗ್ತದೆ. ಅದರಿಂದ ಏನಾಗ್ತದೆ ಅಂದರೆ ಸಮಯ ಉಳಿತಾಯ ಆಗ್ತದೆ, ಆಮೇಲೆ ಖರ್ಚು ವೆಚ್ಚಗಳು ಭಾಳ ಉಳಿತಾಯ ಆಗ್ತದೆ. ಇದರಿಂದ ಈ ಒಂದು ಹೊಸ ತಂತ್ರಜ್ಞಾನವನ್ನು ನಮ್ಮ ಕರ್ನಾಟಕ ರಾಜ್ಯ ರಾಯಚೂರು ಜಿಲ್ಲೆಯಲ್ಲಿ ತಂದಿರತಕ್ಕಂಥದ್ದು ಒಂದು ಕೃಷಿ ಇಲಾಖೆ, ಕೃಷಿ ವಿಜ್ಞಾನಿಗಳು ಈ ಒಂದು ಹೊಸ ಈ ಸ್ಯಾಪ್ ಅಂತಕ್ಕಂಥ ಹೊಸ ತಂತ್ರಜ್ಞಾನ ತಂದಿರುವುದು ರೈತರಿಗೆ ಒಂದು ಹೆಮ್ಮೆದಾಯಕ ವಿಷಯವಾಗಿದೆ. ಸೊ ಈ ಸ್ಯಾಪ್ದು ಏನು ನಮ್ಮದೊಂದು ಸಾಫ್ಟ್ವೇರ್ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಲ್ಲಿ ಏನು ನಮ್ಮ ಪ್ರಭುರಾಜ್ ಸರ್ ಏನು ಹೊರಗೆ ತಂದಿದ್ದಾರೆ, ಈ ಒಂದು ತಂತ್ರಜ್ಞಾನದಿಂದ ನಮಗೇನು ಕ್ಷೇತ್ರ ಮಟ್ಟದಲ್ಲಿ ನಮ್ಮ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ, ಕ್ಷೇತ್ರ ಮಟ್ಟಕ್ಕೆ ಹೋದ ತಕ್ಷಣ ಕೆಲವೊಂದು ಪೆಸ್ಟ್ ಡಿಸೀಸಸನ್ನು ಐಡೆಂಟಿಫೈ ಮಾಡುವಲ್ಲಿ ಅವರಿಗೆ ಕನ್ಫ್ಯೂಷನ್ ಇರುತ್ತೆ. ಆ ಅವಾಗ ಇದೊಂದು ಆ್ಯಪ್ ತೊಗೊಂಡ್ಬಿಟ್ಟು ಅವರು ಫೀಲ್ಡಲ್ಲಿ ಹೋದಾಗ ಕರೆಕ್ಟಾಗಿ ಐಡೆಂಟಿಫೈ ಮಾಡಿಬಿಟ್ಟು ಇಮಿಡಿಯೇಟ್ ಸೊಲ್ಯೂಷನ್ ಬರುತ್ತೆ. ಆ ಸೊಲ್ಯೂಷನ್ ಬಂದಾಗ ಸೊ ಅವ್ರು ಯಾವುದು ಕನ್ಫ್ಯೂಷನ್ ಇರೋಲ್ಲ. ನಾವು ವೆದರ್ ಈ ಇದೇ ಪೆಸ್ಟ, ಆಮೇಲೆ ಇವನ್ ಅದಕ್ಕೆ ಯಾವ ಒಂದು ಔಷಧಿ ಹೊಡಿಬೇಕು ಯಾವುದಿಲ್ಲ ಎಂಬುದು ಕೂಡ ಒಂದು ನಾವು ಅಧಿಕಾರಿಗಳು ಗೊತ್ತಿರೋದ್ರಿಂದ ಆ ಮೆಸೇಜನ್ನು ರೈತರಿಗೆ ಒಂದು ಕೊಡೋಕೆ ಅನುಕೂಲ ಆಗುತ್ತೆ. ಆಮೇಲೆ ಸೇಮ್ ಮೆಸೇಜ್ ರೈತರಿಗೂ ಕೂಡ ಹೋಗೋದ್ರಿಂದ ಆ ರೈತರ ಆ ಮೆಸೇಜ್ ತೊಗೊಂಡು ಒಂದು ಅಂಗಡಿಗಳಿಗೆ ಹೋಗಿ ಅಂತ ನಾವು ರೈತರಿಗೆ ಕೂಡ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅದರಿಂದ ಏನಾಗುತ್ತಂದರೆ ಏನು ಡೀಲರ್ಗಳು ಒಂದು ಯಾವುದಾದ್ರೂ ಪೆಸ್ಟ್ ಡಿಸೀಸಸ್ ಹೀಗೆ ಬಂದಿದೆ ಅಂತ ಬರೀ ಒಂದು ಸಿಂಪ್ಟಮ್ಸ್ ಮಾತ್ರ ರೈತರು ಹೇಳಿದಾಗ ಅವ್ರ ಹತ್ರ ಯಾವುದಿರುತ್ತೆ, ಆಮೇಲೆ ಟಾನಿಕ್ಕು ಎಲ್ಲವನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಕ್ಷೇತ್ರ ಮಟ್ಟದಲ್ಲಿ ಏನು ನಮ್ಮ ಅಧಿಕಾರಿಗಳು ಹೋದಾಗ ಒಂದು ವೇಳೆ ಪೆಸ್ಟ್ ಇನ್ಸಿಡೆನ್ಸ್ ಜಾಸ್ತಿ ಇದ್ದರೆ ಅಂದಾಗ ETL ಲೆವೆಲ್ ಕ್ರಾಸ್ ಆದರೆ ಯಾವ ರೀತಿಯಾದಂಥ ಒಂದು ಔಷಧಿಯನ್ನು ಹೊಡಿಬೇಕು, ಬಿಫೋರ್ ETL ಏನು ಪ್ರಿಕಾಷನ್ ಮೆಜರ್ ತೊಗೊಳ್ಬೇಕು ಅನ್ನೋದು ಪ್ರತಿಯೊಂದನ್ನು ಕೂಡ ಈ ಒಂದು ತಂತ್ರಜ್ಞಾನದ ಮುಖಾಂತರ ಅವ್ರ ಮೆಸೇಜ್ ಬರೋದ್ರಿಂದ ನಮ್ಮ ಅಧಿಕಾರಿಗಳಿಗೆ ಒಂದು ನಿಖರವಾದಂಥ ಮಾಹಿತಿಯನ್ನು ರೈತರಿಗೆ ತಲುಪಿಸುವಲ್ಲಿ ಉತ್ತೇಜಕವಾಗಿದೆ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ.